ಸರ್ಕಾರಿ ಶಾಲೆಯ ದಾಖಲಾತಿಗೆ ಮುಗಿಬಿದ್ದ ಪೋಷಕರು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಶಾಲೆ ಕಂಡ ಅದ್ಭುತ ದೃಶ್ಯ. ನಿನ್ನೆಯಿಂದ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮದಿಂದ ಶಾಲೆಗಳತ್ತ ಮುಖ ಮಾಡಿದ್ರು. ಇತ್ತ ತುಮಕೂರು ಜಿಲ್ಲೆಯಾದ್ಯಂತ ಶಾಲೆಗಳು ಅಲಂಕಾರಗೊಂಡಿದ್ವು. ವಿದ್ಯಾರ್ಥಿಗಳನ್ನ ಶಿಕ್ಷಕರು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಿದ್ರು. ಇದರ ನಡುವೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಲು ಪೋಷಕರು ಮುಗಿಬಿದ್ರು. ಸರ್ಕಾರಿ ಶಾಲೆಯೆಂದರೆ ಮೂಗು ಮುರಿಯೋ ಸಮಯದಲ್ಲಿ ಹೀಗೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಲು ಮುಂದಾಗುವುದನ್ನ ಕಂಡ ಶಿಕ್ಷಕರು ಸಂತಸಪಟ್ರು. ಹೌದು, ಖಾಸಗಿ ಶಾಲೆಗಳ ಹೊರೆ, ಶುಲ್ಕದ ಭಾರ ಮತ್ತು ಬೋಧನೆಯ ಗುಣಮಟ್ಟದ ಬಗ್ಗೆ ಲೆಕ್ಕ ಹಾಕ್ತಾ ಇದ್ದ ಪೋಷಕರು ಈಗ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶತಮಾನಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂತಹದೊಂದು ದೃಶ್ಯ ಕಂಡುಬಂದಿದೆ. ಇನ್ನು ಎಲ್ಕೆಜಿಯಿಂದ 7ನೇ ತರಗತಿಯವರೆಗೆ ಸಲ್ಲಿಸುವ ಪ್ರಸಕ್ತ ಶೈಕ್ಷಣಿಕ ವರ್ಷದ ದಾಖಲಾತಿಗಾಗಿ ನೂರಾರು ಪೋಷಕರು ಮುಂಜಾವಿನಿಂದಲೇ ಶಾಲೆಯ ಮುಂದೆ ಸರತಿಯಲ್ಲಿ ನಿಂತು ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾ ಇದ್ರು. ಈ ಶಾಲೆಯ ಶಿಕ್ಷಕರ ಕಟ್ಟುನಿಟ್ಟಾದ ಬೋಧನಾ ಕ್ರಮ, ಶಿಸ್ತು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳು, ಇತ್ತೀಚಿನ ಸುಧಾರಿತ ಮೂಲ ಸೌಕರ್ಯ ಎಲ್ಲವೂ ಪೋಷಕರ ಗಮನ ಸೆಳೆದಿದೆ ಎನ್ನಲಾಗ್ತಾ ಇದೆ. ಸರ್ಕಾರಿ ಶಾಲೆಯೊಂದಕ್ಕೆ ಈ ಮಟ್ಟದ ಸ್ಪಂದನೆ ದೊರೆತಾ ಇರುವುದು ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆಯ ಬೆಳಕು ಚೆಲ್ಲಿದೆ ಎನ್ನಬಹುದು. ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಅದು ನೋಡಿ ಏನು ಕಲಿಸಿರ್ಲಿಲ್ಲ. ಒಂದು 7 ತಿಂಗಳಾಗೆ ಕಲಿಸ್ತೇನೆ. 7 ತಿಂಗಳೊಳಗೆ ಎಲ್ಲ ರೈಮ್ಸು ಮತ್ತೆ ಎಲ್ಲ ಸ್ಟೋರಿಗಳೆಲ್ಲ ಕಲಿತಿದ್ದಾರೆ. ಅದಕ್ಕೋಸ್ಕರ ಸರ್ ನಮಗೆ UKGಗೆ ನಮಗೆ ಶ್ರೀನಾ ಮ್ಯಾಮ್ ಬೇಕು ಅಂತಾನೆ ನಮ್ಗೆ ಹೇಳ್ತಿದ್ವಿ. ಮಕ್ಕಳನ್ನ ಎಜುಕೇಶನ್ ಚೆನ್ನಾಗಿ ಕಲಿಸಿದ್ದಾರೆ ಸರ್. ಅದಕ್ಕೋಸ್ಕರ ನಾವು ಇಲ್ಲಾಂದ್ರೆ ಮಕ್ಕಳು ನಾವು ಸ್ಕೂಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ ಮಕ್ಕಳ ಭವಿಷ್ಯಕ್ಕೋಸ್ಕರ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.